ಎಲ್ಲ ಮಾಧ್ಯಮ ಸ್ನೇಹಿತರು, ಗೊತ್ತಾಯ್ತು ಇದೆಯಾ? first I would like to welcome all the media friends all over the country. Some of them are from Karnataka, some of them from all over the country. You have been coming here for this great event. You all know this event has significance. ಇದು ನಮ್ಮ ದೇಶದ ಇತಿಹಾಸದ ಒಂದು ಐತಿಹಾಸಿಕವಾದಂಥ ಕಾರ್ಯಕ್ರಮ. ಮಹಾತ್ಮ ಗಾಂಧೀಜಿಯವರು 100 ವರ್ಷದ ಹಿಂದೆ 26ನೇ ತಾರೀಕು 3 ಗಂಟೆಗೆ 1924ರಂದು ಕಾಂಗ್ರೆಸ್ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅದೇ ಸಮಯದಲ್ಲಿ 3 ವರ್ಷದ ನಂತರ ಅದೇ ದಿನ 1924 ಆದ ಮೇಲೆ 2024 3 ಗಂಟೆಗೆ ನಮ್ಮ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ, ಈಗೇನು ಗಾಂಧಿ ಬಾವಿ ಅಂತ ನಾವು ಕರಿತೀವಿ, ಗಾಂಧಿ ಪಂಪ ಸರೋವರ ಅಂತೇಳಿ ಅವತ್ತು ಹೆಸರಿಟ್ಟಿದ್ರು ಆ ಜಾಗಕ್ಕೆ, ಅಲ್ಲೇ ಎಕ್ಸ್ಟೆಂಡೆಡ್ ವರ್ಕಿಂಗ್ ಕಮಿಟಿ ಸಭೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ಅಂದು ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರು. ಇಂದು ಮಲ್ಲಿಕಾರ್ಜುನ್ ಖರ್ಗೆ ಅವರು ಆ ಸ್ಥಾನದಲ್ಲಿ ನಮ್ಮ ರಾಜ್ಯದವರು ಇದ್ದಾರೆ. ಅದು ನಮ್ಮೆಲ್ಲರೂ ಕೂಡ ಹೆಮ್ಮೆ ತಂದಂಥ ಒಂದು ದೊಡ್ಡ ವಿಚಾರ. ಸೊ ಅಲ್ಲಿ ಎಕ್ಸ್ಟೆಂಡೆಡ್ ವರ್ಕಿಂಗ್ ಕಮಿಟಿ ಮೀಟಿಂಗ್ ನಡೀತದೆ. ಈ ದೇಶಕ್ಕೆ ಒಂದು ಅವತ್ತಿನ ಕಾಲದಲ್ಲಿ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಸ್ವಾತಂತ್ರ್ಯ ಹೋರಾಟ ನಾಯಕತ್ವವನ್ನು ಮಹಾತ್ಮ ಗಾಂಧೀಜಿಯವರು ವಹಿಸಿಕೊಂಡು ಈ ದೇಶಕ್ಕೆ ಅವರ ಮುಖಂಡತ್ವದಲ್ಲಿ ಸ್ವಾತಂತ್ರ್ಯ ಬಂದು ಅವರು ಮಹಾತ್ಮರಾದರು. ಆ ಇತಿಹಾಸ ನಿಮ್ಗೆ ನಾನಿನ್ನು ಹೇಳಬೇಕಾದೇನಂತ ಇಲ್ಲ. ಇದನ್ನು ಸ್ಮರಿಸ್ಕೊಳ್ಳಿಕ್ಕೆ ನಾವು ಈ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ಇದು ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಮಾತ್ರ ಅಲ್ಲ. ಈ ದೇಶ ಯಾವ ದಿಕ್ಕಿನಲ್ಲಿ ತೆಗೆದುಕೊಂಡು ಹೋಗಬೇಕು, ಯಾವ ದಿಕ್ಕಿನಲ್ಲಿ ನಮ್ಮ ಜನರ ಬದುಕಿನಲ್ಲಿ ನಾವು ಇವತ್ತಿನ ಪರಿಸ್ಥಿತಿಗೆ ನಾವು ಶಕ್ತಿಯನ್ನು ತುಂಬಬೇಕು ಅಂಥೇಳಿ ಒಂದು 3-4 ಗಂಟೆಗಳ ಕಾಲ ನಡೆಯುವಂಥ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ, ಎಕ್ಸ್ಟೆಂಡೆಡ್ ವರ್ಕಿಂಗ್ ಕಮಿಟಿಲಿ ಚರ್ಚೆಯನ್ನು ಮಾಡಿ ನಿಮ್ಮೆಲ್ಲರೂ ಕೂಡ ನಾವು ಅದನ್ನು ನಮ್ಮ AICC ಟೀಮ್ ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ತದೆ. ಅದಾದ ಮೇಲೆ ನೆಕ್ಸ್ಟ್ ಟೈಮ್ ಮಾರ್ನೆಗೆ ಈ ನಾನೇನು ಇಲ್ಲಿ ಕೂತಿದ್ದೇನೆ ಈ ಜಾಗದಲ್ಲಿ ಜೈ ಬಾಬು, ಜೈ ಭೀಮ್, ಜೈ ಸಂವಿಧಾನ ಒಂದು ವೇದಿಕೆಯ ಈ ಕಾರ್ಯಕ್ರಮದ ಹೆಸರು. ಇದು ಮಹಾತ್ಮ ಗಾಂಧೀಜಿಯವರ ನಗರ ಅಂತ ನಾವು ಇದಕ್ಕೆ ಘೋಷಣೆ ಮಾಡಿದ್ದೇವೆ. ಮಹಾತ್ಮ ಗಾಂಧೀಜಿಯವರ ನವನಗರ ಅಂತೇಳಿ ಘೋಷಣೆ ಮಾಡಿದ್ದೇವೆ. ಈ ಒಂದು ಸಮಾವೇಶದ ಹೆಸರು ಜೈ ಬಾಬು, ಜೈ ಭೀಮ್, ಜೈ ಸಂವಿಧಾನ. ಇದನ್ನು ನಾವು ಈ ಹೆಸರನ್ನು ನಾವು ಈಗಾಗಲೇ AICCಯಿಂದ ಘೋಷಣೆ ಕೂಡ ಇವತ್ತು ಆಗಿದೆ. ಸೊ ಈ ಕಾರ್ಯಕ್ರಮವನ್ನು ನಾವು ನಡೆಸ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ನಮ್ಮ ವರ್ಕಿಂಗ್ ಕಮಿಟಿ ಎಲ್ಲ ಸದಸ್ಯರು, ನಮ್ಮ ದೇಶದಲ್ಲಿರುವಂಥ ಕಾಂಗ್ರೆಸ್ನ ಹಾಲಿ ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು, ಹಾಲಿ ಎಲ್ಲ ಸಂಸತ್ ಸದಸ್ಯರನ್ನ ನಾವು ಆಹ್ವಾನ ಕೊಟ್ಟಿದ್ದೇವೆ. ನಮ್ಮ ಶಾಸಕರಿಗೆ ಆಹ್ವಾನ ಕೊಟ್ಟಿದ್ದೇವೆ. ಮತ್ತು ಎಲ್ಲ ನಮ್ಮ ರಾಜ್ಯದ ಉದ್ದಗಲೂ ಕೂಡ ನಮ್ಮ ಕಾರ್ಯಕರ್ತರು, ಸಾರ್ವಜನಿಕರು ಯಾರು ಬೇಕಾದ್ರೂ ಇದಕ್ಕೆ ಭಾಗವಹಿಸಬೇಕು ಅಂತೇಳಿ ನಾವು ಆಹ್ವಾನವನ್ನು ಈಗಾಗಲೇ ಕೊಟ್ಟಿದ್ದೇವೆ. ಈಗಲೂ ಕೂಡ ತಮ್ಮ ಮುಖಾಂತರ ಎಲ್ಲರೂ ಕೂಡ ಮುಕ್ತ ಅವಕಾಶವನ್ನು ನಾವು ಕೊಡ್ತಾ ಇದ್ದೇವೆ. ಜಾಗ ಸಾಕಾಗುವುದಿಲ್ಲ ಅನ್ನೋದು ನಮಗೆ ಅರಿವಿದೆ. ಆದರೂ ಒಂದು ಐತಿಹಾಸಿಕವಾದಂಥ ಸ್ಥಳದಲ್ಲೇ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಇಲ್ಲಿ ನಡೆಸ್ತಾ ಇದ್ದೇವೆ. ಇವತ್ತು ಏನು ನಮ್ಮ ಬೈಠಕ್ಕಿದೆ ಅಂದರೆ ವರ್ಕಿಂಗ್ ಕಮಿಟಿ ಮೀಟಿಂಗ್ ಏನಿದೆ ಅದು ಗಾಂಧಿ ಬಾವಿಲೇ ಮಾಡ್ತಾಯಿದೆ. ಗಾಂಧಿ ಬಾವಿ ಹಿಂದೆ ಎಲ್ಲಿ ಮಹಾತ್ಮ ಗಾಂಧೀಜಿಯವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದರೋ ಆವತ್ತಿನ ಕಾಲದಲ್ಲಿ 80 ಎಕರೆ ಜಾಗದಲ್ಲಿ ಆ ಕಾರ್ಯಕ್ರಮವನ್ನು ನಡೆಸಿದ್ರು. ಅಲ್ಲಿ ಬಾವಿ ತೆಗೆದಿದ್ರು, ಅಲ್ಲಿ ಜನರಿಗೆ ನೀರು ಕೊಟ್ಟಿದ್ರು, ಎಲ್ಲಿ ಸಮಾವೇಶ ನಡೆಸಿದ್ರು ಅದೇ ಜಾಗದಲ್ಲಿ ನಾವು ಆ ಮೀಟಿಂಗನ್ನು ಕೂಡ ನಾವು ಇಟ್ಕೊಂಡಿದ್ದೇವೆ. ಆವತ್ತಿನ ಕಾಲದಲ್ಲಿ ನಾವು ದೇಶಪಾಂಡೆ ಅವರು, ಗಂಗಾಧರ್ ದೇಶಪಾಂಡೆ ಅವರು ನಮ್ಮ ಬೆಳಗಾಂನವರು, ಅವರು ಪ್ರಧಾನ ಕಾರ್ಯದರ್ಶಿ ಆಗಿದ್ದರು. ಮತ್ತು ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಕೂಡ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾಯಿದ್ರು. ಅವರಿಬ್ಬರು ಈ ಬೆಳಗಾಂನಲ್ಲಿ ನಡೆಯಲಿಕ್ಕೆ ಕಾರಣಭೂತರಾಗಿದ್ದರು ಅನ್ನೋದು ಚರಿತ್ರೆ ಇದೆ.
ಅದಾದ ಮೇಲೆ ಬೇರೆ ಎಲ್ಲ ನಮ್ಮ ದಾಖಲೆಗಳನ್ನು ಕೂಡ ನಾವು ಸಂಗ್ರಹಿಸಿದ್ದೇವೆ. ಆ ಪುಸ್ತಕಗಳನ್ನು ನಾಳೆ ಬಿಡುಗಡೆ ಮಾಡುವಂಥ ಕೆಲಸ ಕೂಡ ನಾಳಿದ್ದು ಮಾಡುತ್ತಿದ್ದೇವೆ. ಇದಾದಮೇಲೆ ಮಧ್ಯದಲ್ಲಿ ಗಾಂಧಿ ಸ್ಟ್ಯಾಚ್ಯೂ ಆ ಜಾಗದಲ್ಲಿ ಒಂದು ಮುಖ್ಯಮಂತ್ರಿಗಳು ಬೆಳಗ್ಗೆ ಅದನ್ನು ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ. ಇದರಲ್ಲಿ ಗಾಂಧಿ ಬಾವಿಲಿ ವೀರಸೌಧ ಜಾಗದಲ್ಲಿ ಒಂದು ಹೊಸ ಪುತ್ಥಳಿಯನ್ನು ಅನಾವರಣ ಮಾಡೋಂಥ ಕೆಲಸ ಅಲ್ಲಿ ಮಾಡ್ತಾ ಇದ್ದಾರೆ. ಒಳ್ಳೆ ಎಕ್ಸಿಬಿಷನ್ ಕೂಡ ವ್ಯವಸ್ಥೆ ಮಾಡಲಾಗಿದೆ. ಫೋಟೋ ಎಕ್ಸಿಬಿಷನ್ ಕೂಡ ಅಲ್ಲಿ ಪರ್ಮನೆಂಟಾಗಿ ಇರ್ತದೆ. ಮುಂದಕ್ಕೆ ಸಾರ್ವಜನಿಕರಿಗೆ ನೋಡಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ತಾ ಇದ್ದೇವೆ. ಅದಾದ ಮೇಲೆ ದೇಶಪಾಂಡೆ ಅವರದ ಒಂದು ಗಂಗಾಧರ್ ದೇಶಪಾಂಡೆ ಅವ್ರದ್ದು ಒಂದು ಕೂಡ ಮೆಮೊರಿಯಲ್ಲಿದೆ. ಅದನ್ನು ಕೂಡ ಮುಖ್ಯಮಂತ್ರಿಗಳು ನಾನು ಹೋಗಿ ಅದನ್ನು ಉದ್ಘಾಟನೆ ಮಾಡ್ತಾ ಇದ್ದೇವೆ. ಅದಾದಮೇಲೆ ಖಾದಿ ಮೇಳ ಕೂಡ ಸರಸ್ ಮೇಳ ಅದನ್ನು ಕೂಡ ಮುಖ್ಯಮಂತ್ರಿಗಳು ನಾನು ಇಬ್ಬರು ಹೋಗಿ ಅದನ್ನು ಉದ್ಘಾಟನೆಯನ್ನು ಮಾಡ್ತಾ ಇದ್ದೇವೆ. ಅದಾದ ಮೇಲೆ 26ನೇ 27ನೇ ತಾರೀಕು ಬೆಳಗ್ಗೆ ಇಲ್ಲಿ ಸಮಾವೇಶ ನಡೆಯಕ್ಕಿಂತ ಮುಂಚಿತವಾಗಿ ಇದು ಸುವರ್ಣಸೌಧದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವರ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಘನ ಅಧ್ಯಕ್ಷತೆಯನ್ನು ರಾಹುಲ್ ಗಾಂಧಿ ಅವರು ನಿರ್ವಹಿಸ್ತಾರೆ. ಮುಖ್ಯಮಂತ್ರಿಗಳು ಅಧ್ಯಕ್ಷತೆಯನ್ನು ವಹಿಸ್ತಾರೆ. ಸೊ ಎಲ್ಲ ಪಾರ್ಟಿಯವ್ರಿಗೂ ಆಹ್ವಾನ ಮಾಡಿದ್ದೇವೆ. ಹೊರಟ್ಟಿ ಸಾಹೇಬರು, ಖಾದರ್ ಸಾಹೇಬರು ಅವರು ಕೂಡ ಅವರ ಘನ ಮುಖಂಡತ್ವದಲ್ಲಿ ಸ್ಪೀಕರ್ ಅವರು, ಡೆಪ್ಟಿ ಕೌನ್ಸಿಲ್ ಚೇರ್ಮನ್ ಅವರು ಇರ್ತಾರೆ. ಮತ್ತು ಸ್ಥಳೀಯ ನಾಯಕರಿಗೂ ಕೂಡ ಆಹ್ವಾನ ಮಾಡಿದ್ದೇವೆ. ಎಲ್ಲ ರಾಜ್ಯದ ಸಂಸತ್ ಸದಸ್ಯರನ್ನ, ಶಾಸಕರನ್ನು, ಎಲ್ಲ ಪಕ್ಷವರು ಕೂಡ ಅದಕ್ಕೆ ನಾವು ಮಾಡಿದ್ದೇವೆ. ಅದು ಲಿಮಿಟೆಡ್ ಬಿಕಾಸ್ ಸೆಕ್ಯೂರಿಟಿ ಇರೋದ್ರಿಂದ ಸದ್ಯಕ್ಕೆ ಅದನ್ನು ಲಿಮಿಟ್ ಅರೇಂಜ್ಮೆಂಟ್ ಅವರು ಉದ್ಘಾಟನೆಗೆ ಎಷ್ಟು ಬೇಕು ಅಷ್ಟು ಮಾಡಿದ್ದೇವೆ. ಅದಾದಮೇಲೆ ಸಾರ್ವಜನಿಕರಿಗೆ ಒಂದು ಅವಕಾಶವನ್ನು ಮಾಡಿಕೊಡ್ತೇವೆ.